ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಬಹಳಷ್ಟು ಜನ ಯಾವುದು ಬೆಸ್ಟ್ ವೆಬ್ಸೈಟ್ ಫಾರ್ ಗ್ಯಾಮ್ಲಿಂಗ್ ಅಂತ ಬಹಳಷ್ಟು ಜನ ಮೆಸೇಜಸ್ ಹಾಕ್ತಾಯಿದ್ರು. ಸೊ ಹೀಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು. ನೀವೇನಾದರೂ ಒಂದು ಒಳ್ಳೆಯ ಗ್ಯಾಮ್ಲಿಂಗ್ ವೆಬ್ಸೈಟನ್ನು ನೋಡ್ತಾ ಇದ್ರಾ, ನೀವು ಈ ವೆಬ್ಸೈಟನ್ನು ಯೂಸ್ ಮಾಡ್ಬೋದು. ಇಲ್ಲಿ ಡೆಪಾಸಿಟ್ಟು ಮತ್ತು ವಿಡ್ರಾ ಏನಿದೆ ಎಲ್ಲವೂ ಕೂಡ ಆಟೋಮೆಟಿಕ್ ಆಗ್ತದೆ, ಯಾವುದೇ ಮೀಡಿಯೇಟರ್ ಇರಲ್ಲ ಮತ್ತು ನಿಮಗೆ ಯಾವುದೇ ಮೋಸ ಆಗಲ್ಲ. ಇನ್ನೊಂದೇನೆಂದರೆ ವಿಶೇಷತೆ, ಇಲ್ಲಿ ನಿಮಗೆ 1 ಪರ್ ಡೇ 8 ಲಕ್ಷವರೆಗೂ ನೀವು ವಿಡ್ರಾ ಮಾಡ್ಕೋಬೋದು. ಓಕೆ, ಯಾವ ರೀತಿ ಇದನ್ನು ರಿಜಿಸ್ಟರ್ ಮಾಡೋದು ಅಂತ ನೋಡ್ತಾ ಬನ್ನಿ. ಹಾಗಾದರೆ ನಿಮ್ಗೆ ಯಾರಿಗಾದರೂ ರಿಜಿಸ್ಟರ್ ಮಾಡೋಕ್ಕೆ ಬರ್ತಿಲ್ಲ ಅಂದರೆ ಕೆಳಗಡೆ ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅವರು ಡೈರೆಕ್ಟಾಗಿ ಅಲ್ಲಿ ಹೋಗಿ ಮೆಸೇಜಸ್ ಮಾಡಿದ್ರೆ ನಿಮಗೆ ಯಾವ ರೀತಿ ವೆರಿಫೈ ಮಾಡೋದು ಅನ್ನೋದಕ್ಕೆ ನಮ್ಮ ಅಸಿಸ್ಟೆಂಟು ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ನಿಮಗೆ ಏನಾದರೂ ರಿಜಿಸ್ಟರ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಕೆಳಗಡೆ ಇರೋದ್ರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನಿಮಗೆ ಕಮೆಂಟ್ ಬಾಕ್ಸ್ನಲ್ಲೂ ಸಿಗ್ತದೆ ಚಾನಲ್ ಲಿಂಕು ಮತ್ತು ಡಿಸ್ಕ್ರಿಪ್ಷನಲ್ಲೂ ಸಿಗ್ತದೆ. ಮೊದಲೇದಾಗಿ ನೀವು ವೆಬ್ಸೈಟ್ ಓಪನ್ ಮಾಡಿದಾಗ ಈ ರೀತಿ ಬರ್ತದೆ. ಇದ್ರದ್ದು ಏನಾದರೂ ಈ ವೆಬ್ಸೈಟ್ ಲಿಂಕು ನಿಮಗೆ ಸಿಗಲಿಲ್ಲ ಅಂದರೂ ಕೂಡ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಅಥವಾ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಿಮ್ಗೆ ಅಲ್ಲಿ ಸಿಗ್ತದೆ. ಮತ್ತು ಅದೇ ರೀತಿ ಫಸ್ಟ್ ಟೈಮ್ ಆಡ್ತಿರೋರು, ಯಾರಿಗೆಲ್ಲ ಯಾವ ರೀತಿ ಯೂಸ್ ಮಾಡೋದು, ಗೇಮ್ಸ್ ಎಲ್ಲ ಯಾವ ರೀತಿ ಆಡೋದು ಅಂತ ಕೆಲವೊಬ್ರಿಗೆ ಗೊತ್ತಿರಲ್ಲ. ಅಂಥವ್ರು ಸುಮ್ಮನೆ ಏನು ಮಾಡಬೇಡಿ, ರಿಜಿಸ್ಟರ್ ಮಾಡಿಕೊಂಡು ಲಾಸ್ ಆಗೋಕ್ಕೆ ಹೋಗಬೇಡಿ. ನಿಮಗೆ ಯಾವ ರೀತಿ ಗೇಮ್ ಪ್ಲೇ ಮಾಡಬೇಕು ಅಂತ ನಮ್ಮ ಚಾನಲಲ್ಲಿ ಬಹಳಷ್ಟು ವಿಡಿಯೋ ಮಾಡಿದ್ದೀವಿ. ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ಮಾಡ್ತಾ ಬನ್ನಿ, ವಿಡಿಯೋವನ್ನು ನೋಡ್ತಾ ಬನ್ನಿ. ಪ್ರತಿದಿನ ನಿಮಗೆ ಯಾವ ರೀತಿ ಫ್ಯಾಂಟನ್ ಆಗಲಿ, ಡ್ರ್ಯಾಗನ್ ಟೈಗರ್ ಆಗಲಿ, ಸ್ಪೀಡ್ ವೆಕರೇಟ್ ಆಗಲಿ, ಯಾವುದೇ ಗೇಮ್ ಆಗಿರಲಿ ಅದನ್ನು ಯಾವ ರೀತಿ ಆಡಬೇಕು ಅನ್ನೋದು ಕೂಡ ನಿಮಗೆ ಇಲ್ಲಿ ನಾವು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ಅಲ್ಲಿ ಸ್ಟ್ರಾಟಜಿಗಳನ್ನು ಹೇಳಿರ್ತೀನಿ. ಅದಕ್ಕೆ ಎಲ್ಲರೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿದಿನ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀವಿ. ನೋಡಿಬಿಟ್ಟು ಕಲಿತು ಡಿಸಿಪ್ಲಿನಿಂದ ಗೇಮ್ ಪ್ಲೇನ ಮಾಡಬೇಕು. ಇದು ಬಹಳಷ್ಟು ರಿಸ್ಕಿ ಆದಂಥ ಪ್ಲಾಟ್ಫಾರ್ಮ್ ಆಗಿರ್ತದೆ. ಯಾರೂ ಕೂಡ ನೋಡಿ, ನಿಮ್ಮ ಓನ್ ರಿಸ್ಕನ್ನು ತೊಗೊಂಡು ನೀವು ಇಲ್ಲಿ ಗೇಮ್ ಪ್ಲೇ ಮಾಡಬೇಕಾಗ್ತದೆ. ಅದಕ್ಕೆ ಫಸ್ಟು ಕಲೀರಿ, ಯಾರೂ ಕೂಡ ಫಸ್ಟ್ ಲಾಸ್ ಆಗಬೇಡಿ. ಓಕೆ, ಫಸ್ಟಿಗೆ ನೋಡಿರಿ, ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ರಿಜಿಸ್ಟರ್ ಇದೆಯಲ್ಲ, ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ರಿಜಿಸ್ಟರ್ ಇದೆಯಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೇಲ್ಗಡೆ ಯೂಸರ್ ನೇಮ್ ಕೇಳ್ತದೆ, ಕೆಳಗಡೆ ಇಮೇಲ್ ಐ ಡಿ ಕೇಳ್ತದೆ, ಕೆಳಗಡೆ ಪಾಸ್ವರ್ಡ್ ಕೇಳ್ತದೆ. ನಾನು ಯೂಸರ್ ನೇಮ್ ಇದ್ದಲ್ಲಿ ನನ್ನ ನೇಮ್ ಬಂದುಬಿಟ್ಟು ರೋಷನ್ ಆಗಿರುತ್ತೆ. ನಾನು ರೋಷನ್ ಅಂತ ಹಾಕಿರ್ತೀನಿ. ಮುಂದ್ಗಡೆ ನೀವು ಏನಾದರೂ ನಂಬರ್ಸ್ ಹಾಕಬೇಕು, ಯಾಕಂದರೆ ಯೂಸರ್ ನೇಮ್ ಕೆಲವೊಂದು ಅವೈಲೇಬಲ್ ಇರೋಲ್ಲ. ನಾನು 66 ಅಂತ ಹಾಕ್ತೀನಿ, ಇಲ್ಲ 55 ಅಂತ ಹಾಕ್ತೀನಿ. ರೋಷನ್ 55 ಅಂತ ಹಾಕಿರ್ತೀನಿ. ನಾನು ಇಮೇಲ್ ಐ ಡಿಯನ್ನು ಹಾಕಬೇಕು. ಜಿಮೇಲ್ ನಂಬರ್ ಏನಿರ್ತದೆ ನಿಮ್ಮದು, ಆ ಜಿಮೇಲ್ ಐ ಡಿಯನ್ನು ಎಂಟ್ರ್ ಮಾಡಬೇಕು. ನೀವು ಕೂಡ ನಿಮ್ಮ ಜಿಮೇಲನ್ನು ಇಲ್ಲಿ ಎಂಟ್ರ್ ಮಾಡಲೇಬೇಕಾಗ್ತದೆ. ನೋಡಿರಿ, ಬಹಳಷ್ಟು ವೆಬ್ಸೈಟ್ಗಳಲ್ಲಿ ಹೇಗಿದೆ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕೇಳಲ್ಲ, ಅವರು ನಿಮ್ಮ ಜಿಮೇಲ್ ಕೇಳಲ್ಲ, ನಿಮ್ಮ ಆಧಾರ್ ಕಾರ್ಡ್ ಕೇಳಲ್ಲ. ಆಟೋಮೆಟಿಕ್ಕಾಗಿ ಏನು ಮಾಡ್ತಾರಂದರೆ ಐ ಡಿಯನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ. ಅಂಥ ವೆಬ್ಸೈಟ್ಗಳು ಫ್ರಾಡ್ ವೆಬ್ಸೈಟ್ಗಳಾಗಿರ್ತಾವೆ. ಯಾಕಂದ್ರೆ ನೀವು ಇವಾಗ ನಿಮ್ಮ ಇಮೇಲ್ ಐ ಡಿಯನ್ನು ಇಲ್ಲಿ ನೀವು ಎಂಟ್ರ್ ಮಾಡದೇ ಹೋದ್ರೆ, ಯಾವ ನಂಬರ್ ನಿಮ್ಮದು ಪಾಸ್ವರ್ಡ್ ಏನಾದರೂ ಮರ್ತು ಹೋದರೆ ಯಾರಿಗೆ ಕೇಳ್ತೀರಿ ನೀವು? ಯಾವ ರೀತಿ ಫಾರ್ಗೆಟ್ ಹೊಡಿತೀರ ಪಾಸ್ವರ್ಡು? ಅದ್ರ ಸಲುವಾಗಿ ನೀವು ಕರೆಕ್ಟ್ ಆದಂಥ ಇಮೇಲ್ ಐ ಡಿ ಹಾಕಬೇಕು. ಯಾಕಂದರೆ ಪಾಸ್ವರ್ಡನ್ನು ಫಾರ್ಗೆಟ್ ಮಾಡಲೇಬೇಕಾಗುತ್ತದೆ. ಯಾವಾಗಾದರೂ ನೆನಪಾರಿರ್ತೀರ, ಆ ಟೈಮಲ್ಲಿ ನೀವು ಫಾರ್ಗೆಟ್ ಪಾಸ್ವರ್ಡ್ ಹೊಡೆದಾಗ ನಿಮಗೆ ನಿಮ್ಮ ಜಿಮೇಲ್ಗೆ ಮೆಸೇಜ್ ಬರ್ತದೆ. ಅಲ್ಲಿ ನೀವು ನಿಮ್ಮ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೇಕು. ಅದಕ್ಕೆ ಕರೆಕ್ಟಾಗಿರೋ ಜಿಮೇಲನ್ನು ಹಾಕಿ. ಓಕೆ, ರೋಹನ್ ಕುಮಾರ್ 25@gmail.com ನನ್ನ ಜಿಮೇಲನ್ನು ಹಾಕಿರ್ತೀನಿ. ಓಕೆ, ಕರೆಕ್ಟಾಗಿರೋ ಜಿಮೇಲನ್ನು ಹಾಕಿ ಕೆಳಗಡೆ ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ ನೀವು ಏನು ಮಾಡಬೇಕು, ಇಲ್ಲಿ ಫಸ್ಟ್ ಒಂದು ಕ್ಯಾಪಿಟಲ್ ಅಕ್ಷರ ಕೂಡ ಇರಬೇಕು ಪಾಸ್ವರ್ಡಲ್ಲಿ. ನೋಡಿ, ಕ್ಯಾಪಿಟಲ್ ಅಕ್ಷರ ಇರಬೇಕು ಮತ್ತು ಸ್ಮಾಲ್ ಅಕ್ಷರ ಕೂಡ ಅಲ್ಲಿ ಇರಬೇಕು. ಕೆಲವೊಂದು ಸ್ಪೆಷಲ್ ಕ್ಯಾರೆಕ್ಟರ್ ನಂಬರ್ಸ್ ಕೂಡ ಇರಬೇಕು ಮತ್ತು ನಂಬರ್ಸ್ ಕೂಡ ಇರಬೇಕು. ಓಕೆ, ನಾನು ನೋಡಿರಿ ಈ ರೀತಿ ರೋಷನ್ 123 ಅಂತ ಕೊಟ್ಟಿದ್ದೀನಿ. ನೀವು ಯಾವ ರೀತಿ ನಿಮ್ಮ ಹೆಸರು ಮುಂದೆ ಈ ರೀತಿ ಪಾಸ್ವರ್ಡನ್ನು ಕೊಡ್ಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ನೇಮ್ ಕೇಳ್ತಾ ಇದೆ. ಫಸ್ಟ್ ನೇಮ್ ಬಂದುಬಿಟ್ಟು ರೋಷನ್. ನಾನು ಎಲ್ಲ ಕಡೆ ರೋಷನ್ ಅಂತಲೇ ಬರೆದ್ಬಿಡ್ತೀನಿ. ನೀವು ನಿಮ್ಮ ಫಸ್ಟ್ ನೇಮ್ ಏನು, ನಿಮ್ಮ ಸರ್ ನೇಮ್ ಏನು, ನಿಮ್ಮ ಫಾದರ್ ನೇಮ್ ಏನು ಯಾವುದಾದ್ರೂ ಹಾಕಿರಿ. ನಂಬರ್ ಹಾಕ್ತಾ ಬನ್ನಿ. ಇಲ್ಲಿ ನೀವು ಯಾವುದು ಏನು ಹಾಕಿದ್ರೂ ಮಿಸ್ ಆಗಲ್ಲ, ನಡೆಯುತ್ತೆ, ಪರವಾಗಿಲ್ಲ. ಇಲ್ಲಿ ನೋಡಿ, ಕೆಳಗಡೆ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಮೊಬೈಲ್ ನಂಬರ್ ಬಂದುಬಿಟ್ಟು 984520. ನೀವು ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ತಾ ಬನ್ನಿ. ಮೊಬೈಲ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಪಾಸ್ವರ್ಡ್, ಆಧಾರ್ ಕಾರ್ಡ್
ಟೆಲಿಗ್ರಾಮ್ ಪಾಸ್ವರ್ಡ್ ID ಕೇಳ್ತಾ ಇದೆ. ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ನೀವು ಆಧಾರ್ ಕಾರ್ಡ್ ನಂಬರ್ ಕಂಪಲ್ಸರಿಯಾಗಿ ನೀವು ಎಂಟರ್ ಮಾಡಲೇಬೇಕು, ಕರೆಕ್ಟಾಗಿ ಎಂಟರ್ ಮಾಡಲೇಬೇಕು. ಯಾಕಂದರೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಮತ್ತು ಏನಾದರೂ ಇದು ಬಹಳಷ್ಟು ಸೆಕ್ಯೂರ್ ಆದಂಥ ವೆಬ್ಸೈಟ್ ಆಗಿರೋದ್ರಿಂದ ನಿಮಗೆ ಆಧಾರ್ ಕಾರ್ಡ್ ನಂಬರು ಕೇಳ್ತದೆ, ನಿಮ್ಮ ಸೆಲ್ಫಿನೂ ಕೇಳ್ತದೆ, ಎಲ್ಲವೂ ಕೇಳ್ತದೆ ಮುಂದ್ಗಡೆ. ಓಕೆ, ಯಾಕಂದರೆ ಬೆಸ್ಟ್ ವೆಬ್ಸೈಟ್ ಆಗಿರೋದ್ರಿಂದ ಇವೆಲ್ಲನೂ ನೀವು ಕೊಡಲೇಬೇಕಾಗ್ತದೆ. ಬಹಳಷ್ಟು ವೆಬ್ಸೈಟ್ಗಳು ನಿಮ್ಗೆ ಸಿಗ್ತವೆ, ಬಟ್ ಅಲ್ಲೆಲ್ಲ ಇಷ್ಟು ಸೆಕ್ಯೂರಿಟಿ ನಿಮಗಿರಲ್ಲ. ಓಕೆ, ಗೊತ್ತಿರಲಿ. ನೋಡಿರಿ, ಇಲ್ಲಿ ಪ್ರೋಮೋ ಕೋಡ್ ಅಂತ ಕೇಳೋದಲ್ಲಿ ನೀವು ಇಲ್ಲಿ ಪ್ರೋಮೋ ಕೋಡ್ ಯೂಸ್ ಮಾಡಬೇಕಾಗ್ತದೆ. 1455716 ಈ ಪ್ರೋಮೋ ಕೋಡ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ KYC ಪ್ರಾಬ್ಲಮ್ಮು, ವಿಡ್ರಾ ಡೆಪಾಸಿಟ್ ಪ್ರಾಬ್ಲಮ್ ಏನಾದರೂ ಇದ್ದರೆ ನಿಮಗೊಬ್ಬರು ಏಜೆಂಟ್ ಥರ ಇರಲೇಬೇಕಾಗ್ತದೆ. ಸೊ ಹೀಗಾಗಿ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಅವ್ರು ಸಾಲ್ವ್ ಮಾಡಿಕೊಡ್ತಾರೆ ನೀವು ಪ್ರೋಮೋ ಕೋಡ್ ಹಾಕಿದಾಗ. ಓಕೆ, 1455716 ಇಲ್ಲಿ ನೀವು ಈ ಪ್ರೋಮೋ ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಪ್ಲಸ್ ಮೇಲೆ ಇಲ್ಲಿ ಇದೆಲ್ಲ ಬಾಕ್ಸ್ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇದನ್ನು ಓದ್ಕೊಳ್ಳಿ ಒಂದ್ಸಲಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ಕೊಂಡ್ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫಸ್ಟ್ ಸ್ಟೆಪ್ಪು ಏನಾಗುತ್ತೆ, ಕಂಪ್ಲೀಟ್ ಆಗ್ತದೆ ಇಲ್ಲಿ. ಓಕೆ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಸಕ್ಸಸ್ಫುಲಿ ರಿಜಿಸ್ಟರ್ ನಾವು ಅಂತ ಬರ್ತದೆ, ಈ ರೀತಿ ಬರ್ತದೆ. ಈ ರೀತಿ ಬಂದಮೇಲೆ ಇಲ್ಲಿ ರೆಡ್ ಕಲರ್ ಇರೋ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ರೆಡ್ ಕಲರ್ ಇರೋ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ವೆರಿಫೈ ನಾವು ಅಂತ ಕಾಣಿಸ್ತಾ ಇದೆಯಲ್ಲ, ಈ ವೆರಿಫೈ ನಾವು ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ನಾವು ಮೇಲೆ ಕ್ಲಿಕ್ ಮಾಡಿದಾಗ ಇದು ಎರಡನೇ ಸ್ಟೆಪ್ಪು. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಏನಾದರೂ ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ಯೂಸ್ ಮಾಡೋದು ಅಂತಿದ್ದರೆ ನೀವು ಡೈರೆಕ್ಟಾಗಿ ನನಗೆ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಇದೆಯಲ್ಲ, ಅಲ್ಲಿ ನೀವು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ನಿಮಗೆ ಅಲ್ಲಿ ರೆಸ್ಪಾನ್ಸ್ ಮಾಡ್ತೀವಿ. ಓಕೆ, ನೋಡಿರಿ, ಇಲ್ಲಿ ನೀವು ಅಮೇರಿಕಾದವ್ರು ಇದ್ದೀರಾ ಅಥವಾ ಬೇರೆ ಕಂಟ್ರಿದವ್ರು ಇದ್ದೀರಾ ಅಂತ ಕೇಳ್ತಾರೆ. ನೀವು ಮೇಲ್ಗಡೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕೊಟ್ಬಿಡಿ. ಇಲ್ಲಿ ಕಂಟ್ರಿ ನೇಮ್ ಕೇಳ್ತಾ ಇದೆ, ಯಾವ ದೇಶದವ್ರು ನೀವು ಅಂತ ಇದೆ. ಇಲ್ಲಿ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೀವು ಇಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ಕಂಟ್ರೀಸ್ ಬರ್ತಾವೆ, ನೀವು ಸರ್ಚ್ ಮಾಡ್ಬೋದು. ಇಂಡಿಯಾ ಸರ್ಚ್ ಮಾಡಿ, ಇಲ್ಲಾಂದರೆ ಸ್ಕ್ರೋಲ್ ಮಾಡಿ, ನೀವು ಎಲ್ಲಿ ಸಿಗ್ತದೆ ನೋಡಿ. ಐ ಮೇಲೆ ಐವರೆಗೂ ಬರ್ರಿ. ಐ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿದೆ ನಾನು. ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ID ಕಾರ್ಡ್ ಅಂತ ಇದ್ದರೆ ID ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಸ್, ಇವಾಗ ನಿಮ್ಮ ಆಧಾರ್ ಕಾರ್ಡನ್ನು ತಗೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಆಧಾರ್ ಕಾರ್ಡು ಫ್ರಂಟು ಬ್ಯಾಕು ಮತ್ತು ಸೆಲ್ಫಿ ಹಾಕಬೇಕಾಗ್ತದೆ. ಯಾಕಂದರೆ ನೋಡ್ತಾ ಬನ್ನಿ, ಫಸ್ಟ್ ಆಧಾರ್ ಕಾರ್ಡ್ ಫ್ರಂಟು ನೀವು ಎಲ್ಲೇನು ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ ಫ್ರಂಟ್ ಫೋಟೋನ ನೀಟಾಗಿ ಎಂಟ್ರಿ ಮಾಡಬೇಕಾಗ್ತದೆ ಇಲ್ಲಿ. ಓಕೆ, ನೀವು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಫೋಟೋನ ಹಾಕಬೇಕಾಗ್ತದೆ. ಓಕೆ, ನನ್ನ ಆಧಾರ್ ಕಾರ್ಡ್ ಫ್ರಂಟ್ ಫೋಟೋನ ಇಲ್ಲಿ ಇವಾಗ ನನ್ನ ಅಕೌಂಟ್ ಆಲ್ರೆಡಿ ವೆರಿಫೈ ಇರೋದ್ರಿಂದ ನಾನು ನಿಮ್ಗೆ ತೋರಿಸೋ ಸಲುವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಜಸ್ಟ್ ನಾನು ಇವಾಗ ಆಧಾರ್ ಕಾರ್ಡ್ ಫ್ರಂಟ್ ಫೋಟೋನ ಎಂಟ್ರಿ ಮಾಡಿದ್ದೀನಿ ಅಂದ್ಕೊಳ್ಳಿ. ಓಕೆ, ಇಲ್ಲಿ ನಾನು ಆಧಾರ್ ಕಾರ್ಡ್ ಫ್ರಂಟ್ ಫೋಟೋನ ನೀಟಾಗಿ ಎಂಟ್ರಿ ಮಾಡಿದ್ದೀನಿ. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಆದಮೇಲೆ ಸೆಕೆಂಡ್ ಆಧಾರ್ ಕಾರ್ಡ್ ಇವಾಗ ಬ್ಯಾಕ್ ಫೋಟೋ ಓಪನ್ ಆಗ್ತದೆ. ಬ್ಯಾಕ್ ಫೋಟೋ ಇಲ್ಲಿ ನೀವು ಇಲ್ಲಿ ಕೆಳಗಡೆ ಓದ್ಕೊಳ್ಳಿ ಬರ್ದಿರೋದನ್ನು. ಬ್ಯಾಕ್ ಫೋಟೋ ಅಲ್ಲಿ ಕೂಡ ನಾನು ಇವಾಗ ನಾನು ಆಧಾರ್ ಕಾರ್ಡ್ ಬ್ಯಾಕ್ ಫೋಟೋನ ಎಂಟ್ರಿ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೂರನೇ ಸ್ಟೆಪ್ ಆಗಿ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಹೊಡೆದಾಗ ಸೆಲ್ಫಿ ಕೇಳ್ತದೆ. ನೀವು ಇಲ್ಲಿ ಸೆಲ್ಫಿ ಹಾಕಬೇಕಾಗ್ತದೆ. ಸೆಲ್ಫಿ ಹಾಕಿದ್ಮೇಲೆ ನಿಮ್ಮ ಅಕೌಂಟು 1-2 ಅವರ್ಸಲ್ಲಿ ವೆರಿಫೈ ಆಗ್ತದೆ. ವೆರಿಫೈ ಆಗಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ವೇಟ್ ಮಾಡಿ. ಆವಾಗಲೂ ವೆರಿಫೈ ಆಗಿಲ್ಲ ಅಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಅಕೌಂಟನ್ನು ವೆರಿಫೈ ಮಾಡಿಸಿ ಕೊಡ್ತೀನಿ. ಓಕೆ, ನೋಡಿರಿ, ಈ ಮೂರು ಆಧಾರ್ ಕಾರ್ಡ್ ಫ್ರಂಟು ಬ್ಯಾಕು ಮತ್ತು ಸೆಲ್ಫಿ ಹಾಕಿದಾಗ ನಿಮ್ಮ ಅಕೌಂಟ್ ವೆರಿಫೈ ಆಗ್ತದೆ. ಯಾಕಂದರೆ ನಾನು ಇಲ್ಲಿ ಆಧಾರ್ ಕಾರ್ಡ್ ಫೋಟೋ ಹಾಕ್ತಾ ಇಲ್ಲ ಅಂಥೇಳಿ ನನಗೆ ನೆಕ್ಸ್ಟ್ ಸ್ಟೆಪ್ ಬರ್ತಾಯಿಲ್ಲ. ಇದಿಷ್ಟು ಆದಮೇಲೂ ಕೂಡ ನಿಮ್ಗೆ ಬರಲಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು.